ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ರಾತ್ರಿ 2 ಗಂಟೆ. ಮನೆಯ ಎಲ್ಲರೂ ಗಾಢ ನಿದ್ದೆಯಲ್ಲಿದ್ದಾರೆ. ಆದರೆ ಒಬ್ಬ ಮನುಷ್ಯ ಮಾತ್ರ ಹಾಸಿಗೆಯ ಮೇಲೆ ಹೊರಳಾಡುತ್ತಿದ್ದಾನೆ. ಕಣ್ಣುಗಳು ಮುಚ್ಚಿವೆ, ಆದರೆ ಮನಸ್ಸು ಮಾತ್ರ ಒಂದು ಕ್ಷಣವೂ ಶಾಂತವಾಗಿಲ್ಲ. ನಾಳೆ ಆಫೀಸ್ನಲ್ಲಿ ಬಾಸ್ ಏನಂತಾರೋ, ಆ ಪ್ರಾಜೆಕ್ಟ್ ಸರಿಯಾಗಿ ಆಗದಿದ್ರೆ ಏನು ಗತಿ? ಮಗಳ ಫೀಸ್ ಕಟ್ಟಿಲ್ಲ, ಮನೆ ಬಾಡಿಗೆ ಬೇರೆ ಬಾಕಿ ಇದೆ. ಆ ಪಕ್ಕದ ಮನೆಯ ಶ್ರೀನಿವಾಸ ಹೊಸ ಕಾರ್ ತಗೊಂಡ, ನಾನಿನ್ನೂ ಇದೇ ಹಳೇ ಬೈಕಲ್ಲಿ ಓಡಾಡ್ತಿದ್ದೀನಿ. ಹೀಗೆ ಒಂದರ ಹಿಂದೆ ಒಂದು ಯೋಚನೆ ಸರಪಳಿಯ ಹಾಗೆ ಎಳೆದುಕೊಂಡು ಹೋಗುತ್ತಲೇ ಇರುತ್ತೆ. ಬೆಳಗಾಗುವಷ್ಟರಲ್ಲಿ ಆ ಮನುಷ್ಯ ದೈಹಿಕವಾಗಿ ಮಲಗಿದ್ದರೂ ಮಾನಸಿಕವಾಗಿ ಇಡೀ ರಾತ್ರಿ ಯುದ್ಧ ಮಾಡಿ ಸೋತಿರುತ್ತಾನೆ. ಇದು ಒಬ್ಬರ ಕಥೆಯಲ್ಲ ಸ್ನೇಹಿತರೆ, ಇದು ಇಂದಿನ ಪ್ರತಿಯೊಬ್ಬ ಮನುಷ್ಯನ ಕಥೆ. ನಾವು ಇಂದು ಎಷ್ಟು ಬದುಕುತ್ತೇವೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಯೋಚಿಸುತ್ತೇವೆ. ಒಂದು ಕ್ಷಣ ಆಲೋಚಿಸಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಕೈಗೆತ್ತುಕೊಳ್ಳುತ್ತೇವೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಬೇರೆಯವರ ಜೀವನ ನೋಡಿ, ಅವರ ಜೀವನ ಎಷ್ಟು ಚೆನ್ನಾಗಿಲೆ, ನನ್ನ ಜೀವನ ಯಾಕೆ ಹೀಗೆ ಅಂತ ಯೋಚಿಸೋಕೆ ಶುರು ಮಾಡ್ತೀವಿ. ಆಫೀಸಿಗೆ ಹೋಗುವಾಗ ಟ್ರಾಫಿಕ್ನಲ್ಲಿ ಕೂತು ಇವತ್ತು ಲೇಟ್ ಆಗುತ್ತೆ, ಬಾಸ್ ಬೈತಾರೆ ಅಂತ ಚಿಂತೆ. ಆಫೀಸ್ನಲ್ಲಿ ಕೆಲಸ ಮಾಡುವಾಗ ನನ್ನ ಸಂಬಳ ಸಾಕ್ತಾ ಇಲ್ಲ, ಬೇರೆ ಕೆಲಸ ಹುಡುಕ್ಬೇಕಾ ಅಂತ ಚಿಂತೆ. ಮನೆಗೆ ಬಂದ ಮೇಲೆ ಮಕ್ಕಳ ಭವಿಷ್ಯ ಏನಾಗುತ್ತೋ ಅಂತ ಚಿಂತೆ. ರಾತ್ರಿ ಮಲಗುವಾಗ ನಾಳೆ ಏನಾಗುತ್ತೋ ಅಂತ ಚಿಂತೆ. ಹೀಗೆ ಇಡೀ ದಿನ, ಇಡೀ ವಾರ, ಇಡೀ ವರ್ಷ ನಾವು ಬದುಕುವುದೇ ಇಲ್ಲ, ಬರೀ ಯೋಚಿಸುತ್ತಲೇ ಇರುತ್ತೇವೆ. ಇಲ್ಲಿ ಒಂದು ಸತ್ಯ ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಯೋಚನೆ ಮಾಡುವುದೇ ಸಮಸ್ಯೆಯಲ್ಲ. ಮನುಷ್ಯನಿಗೆ ಬುದ್ಧಿ ಇರುವುದೇ ಯೋಚಿಸೋಕೆ, ಯೋಜನೆ ಹಾಕೋಕೆ, ಮುಂದೆ ಏನಾಗುತ್ತೆ ಅಂತ ಸಿದ್ಧತೆ ಮಾಡಿಕೊಳ್ಳೋಕೆ. ಆದರೆ ಸಮಸ್ಯೆ ಇರೋದು ಅತಿಯಾದ ಯೋಚನೆಯಲ್ಲಿ, ಅಂದರೆ ಓವರ್ ಥಿಂಕಿಂಗ್ನಲ್ಲಿ. ಇದೊಂದು ಅಂಥ ರೋಗ. ಇದು ದೇಹವನ್ನು ಕಾಡುವುದಿಲ್ಲ, ಆದರೆ ಮನಸ್ಸನ್ನು ಸಂಪೂರ್ಣವಾಗಿ ಜಗ್ಗಿ ಜಗ್ಗಿ ಸೋಲಿಸಿಬಿಡುತ್ತೆ. ಒಂದೇ ಸಮಸ್ಯೆಯನ್ನು ಮತ್ತೆ ಮತ್ತೆ 100 ಸಲ ಯೋಚಿಸಿ ಅದನ್ನು ಬಿಡಿಸೋಕೆ ಬದಲಾಗಿ ಇನ್ನಷ್ಟು ಸಿಕ್ಕು ಬಿಡಿಸಿಕೊಳ್ಳುತ್ತೇವೆ. ಆಗದೇ ಇರುವ ಘಟನೆಗಳ ಬಗ್ಗೆ ಚಿಂತೆ ಮಾಡ್ತೀವಿ, ಆಗಿ ಹೋದ ಘಟನೆಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತೀವಿ. ವರ್ತಮಾನ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ, ಆದರೆ ನಾವು ಅದನ್ನ ಬದುಕದೆ ಭೂತ ಮತ್ತು ಭವಿಷ್ಯದ ನಡುವೆ ಜೋಲಾಡುತ್ತಾ ಇರುತ್ತೇವೆ. ಇಂಥ ಸಮಯದಲ್ಲಿ ನಮಗೆ ಬೇಕಾಗಿರೋದು ಒಂದೇ ಒಂದು ಮಾತು: ಕಡಿಮೆ ಯೋಚಿಸಿ, ಹೆಚ್ಚು ಬದುಕಿ. ಈ ಮಾತು ಕೇಳೋಕೆ ಸುಲಭ ಅನ್ಸುತ್ತೆ, ಆದರೆ ಇದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಒಂದು ದೊಡ್ಡ ಸಾಧನೆ. ಇದಕ್ಕೆ ನಮ್ಮ ಪುರಾತನ ಗ್ರಂಥಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಸುಂದರವಾಗಿ ಮಾರ್ಗದರ್ಶನ ಮಾಡಿದ್ದಾನ ಗೊತ್ತಾ? ಈ ಸಂಚಿಕೆಯಲ್ಲಿ ನಾವು ಒಂದು ಸಾಮಾನ್ಯ ಮನುಷ್ಯನ ಕಥೆಯ ಮೂಲಕ ಅತಿಯಾದ ಯೋಚನೆ ಹೇಗೆ ಜೀವನವನ್ನ ನಾಶ ಮಾಡುತ್ತೆ ಮತ್ತು ಅದರಿಂದ ಹೊರಬರಲು ಏನು ಮಾಡಬೇಕು ಅನ್ನೋದನ್ನ ವಿವರವಾಗಿ ನೋಡೋಣ. ಜೊತೆಗೆ ಶ್ರೀಕೃಷ್ಣನ ಪವಿತ್ರ ಜೀವನದ 3 ಪ್ರಸಂಗಗಳ ಮೂಲಕ ಈ ವಿಷಯದ ಆಳವನ್ನ ಅರ್ಥಮಾಡಿಕೊಳ್ಳೋಣ. ಸುರೇಶ ಒಬ್ಬ ಸಾಮಾನ್ಯ ಗುಮಾಸ್ತ. ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಸಂಬಳ ಅಷ್ಟಕ್ಕಷ್ಟೇ, ಆದರೆ ಮನೆ ಖರ್ಚು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಅವನ ಮನಸ್ಸಿನಲ್ಲಿ ಮೊದಲ ಯೋಚನೆ ಬರ್ತಿದ್ದದ್ದೇ, ಇವತ್ತು ಆಫೀಸ್ನಲ್ಲಿ ಏನಾಗುತ್ತೋ ಅಂತ. ಈ ಒಂದು ಪ್ರಶ್ನೆ ಅವನ ಇಡೀ ದಿನವನ್ನ ಆವರಿಸ್ಬಿಡುತ್ತಿತ್ತು. ಒಂದು ದಿನ ಆಫೀಸ್ನಲ್ಲಿ ಸುರೇಶನ ಬಾಸ್ ಒಂದು ಪ್ರಾಜೆಕ್ಟ್ ಕೊಟ್ಟು ಇದನ್ನ 3 ದಿನದೊಳಗೆ ಮುಗಿಸ್ಬೇಕು ಅಂತ ಹೇಳಿದ್ರು. ಸುರೇಶನಿಗೆ ಆ ಕ್ಷಣದಿಂದಲೇ ಎದೆಬಡಿತ ಜೋರಾಯಿತು. ಆ ದಿನ ರಾತ್ರಿ ಮನೆಗೆ ಹೋದ್ಮೇಲೂ ಅವನ ಮನಸ್ಸು ಪ್ರಾಜೆಕ್ಟಿನ ಸುತ್ತಲೇ ಸುತ್ತುತ್ತಿತ್ತು. ಸರಿಯಾಗಿ ಮಾಡದಿದ್ರೆ ಏನಾಗತ್ತೆ? ಬಾಸ್ ಬೈತಾರಾ? ಕೆಲಸ ಹೋಗುತ್ತಾ? ಕೆಲಸ ಹೋದ್ರೆ ಸಾಲ ಕಟ್ಟೋದು ಹೇಗೆ? ಮಗಳ ಸ್ಕೂಲ್ ಫೀಸ್ ಕಟ್ಟೋದು ಹೇಗೆ? ಈ ಪ್ರಶ್ನೆಗಳ ಸರಪಳಿ ಎಷ್ಟು ಉದ್ದವಾಗಿ ಬೆಳೆಯುತ್ತಾ ಹೋಯಿತು ಅಂದ್ರೆ, ಸುರೇಶ ನಿಜವಾದ ಪ್ರಾಜೆಕ್ಟ್ ಶುರು ಮಾಡೋಕೆ ಮುಂಚೆಯೇ ಮಾನಸಿಕವಾಗಿ ಸೋತ್ಹೋಗಿದ್ದ. ಈ ಮಧ್ಯೆ ಅವನ ಹೆಂಡತಿ ಲಲಿತಮ್ಮ, ಏನ್ರೀ ಸುಮ್ನೆ ಯೋಚಿಸ್ತಾ ಕೂತಿದ್ದೀರಾ, ಊಟ ಮಾಡಿ ಅಂತ ಕರೆದ್ರೂ ಸುರೇಶನಿಗೆ ಊಟದ ರುಚಿಯೇ ಗೊತ್ತಾಗ್ಲಿಲ್ಲ. ತಟ್ಟೆ ಮುಂದೆ ಕೂತಿದ್ರೂ ಅವನ ಮನಸ್ಸು ಆಫೀಸ್ನಲ್ಲೇ ಇತ್ತು. ಮಗಳು ಬಂದು, ಅಪ್ಪ ನನಗೆ ಹೋಮ್ವರ್ಕ್ ಹೇಳ್ಕೊಡಿ ಅಂದ್ರು. ಆಮೇಲೆ ಮಗು, ಈಗ ಬ್ಯುಸಿ ಇದ್ದೀನಿ ಅಂತ ಸಾಗ್ಹಾಕಿದ. ವಾಸ್ತವದಲ್ಲಿ ಅವನು ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ, ಬರೀ ತಲೆಯೊಳಗೆ ಚಿಂತೆಗಳ ಗಿರಣಿ ತಿರುಗಿಸ್ತಿದ್ದ. ಇದೇ ಸಮಯದಲ್ಲಿ ಅವನ ಸ್ನೇಹಿತ ರಂಗಪ್ಪ ಮನೆಗೆ ಬಂದ. ರಂಗಪ್ಪ ಒಬ್ಬ ಆಟೋ ಡ್ರೈವರು. ಸಂಬಳ ಕಡಿಮೆ ಇದ್ರೂ ಯಾವಾಗ್ಲೂ ನಗನಗ್ತಾ ಇರ್ತಿದ್ದ ಮನುಷ್ಯ. ಸುರೇಶನ ಮುಖ ನೋಡಿ, ಏನಾಯ್ತು ಸುರೇಶಣ್ಣ, ಮುಖ ಯಾಕೆ ಹೀಗಿದೆ ಅಂತ ಕೇಳ್ದ.
ಸುರೇಶ ತನ್ನ ಚಿಂತೆಗಳ ಬುಟ್ಟಿಯನ್ನೇ ಬಿಚ್ಚಿ ಹೇಳ್ಬಿಟ್ಟ. ರಂಗಪ್ಪ ಸ್ವಲ್ಪ ಹೊತ್ತು ಕೇಳಿಸ್ಕೊಂಡು ನಕ್ಬಿಟ್ಟ. ಸುರೇಶಣ್ಣ, ನೀನಿನ್ನೂ ಆ ಪ್ರಾಜೆಕ್ಟ್ ಶುರೂನೇ ಮಾಡಿಲ್ಲ. ಆದ್ರೆ ಈಗಾಗ್ಲೇ ಕೆಲಸ ಕಳ್ಕೊಂಡು ಸಾಲ ಕಟ್ಟಕ್ಕಾಗದೆ ಬೀದಿಗ್ ಬಿಡ್ಡಂಗೆ ಯೋಚನೆ ಮಾಡ್ತಾ ಇದೀಯ. ಇದು ಆಗದೇ ಇರೋ ಒಂದು ಸಿನಿಮಾನ ನಿನ್ನ ತಲೆಯೊಳಗೆ ನೋಡ್ತಾ ಇದೀಯ ಅಷ್ಟೇ ಅಂದ. ಸುರೇಶ ಗಂಭೀರವಾಗಿ ಕೇಳಿದ, ಮತ್ತೇನ್ ಮಾಡ್ಬೇಕು ರಂಗಪ್ಪ? ಚಿಂತೆ ಮಾಡದೇ ಇರೋಕೆ ಆಗತ್ತಾ? ರಂಗಪ್ಪ ಆಟೋ ಓಡಿಸೋ ತನ್ನ ಅನುಭವ ಹೇಳಿದ. ನಾನು ದಿನ ರಸ್ತೆಯಲ್ಲಿ ಆಟೋ ಓಡಿಸ್ತೀನಿ. ಪ್ರತಿ ಸಿಗ್ನಲ್ನಲ್ಲಿ ಕೆಂಪು ದೀಪ ಬಂದಾಗ ನಾನು ನಿಲ್ತೀನಿ, ಹಸಿರು ದೀಪ ಬಂದಾಗ ಹೋಗ್ತೀನಿ. ಮುಂದಿನ ಸಿಗ್ನಲ್ ಕೆಂಪ ಹಸಿರ ಅಂತ ಈಗಿಂದಲೇ ಯೋಚಿಸ್ತಾ ಕೂತ್ರೆ ಈಗಿರೋ ಸಿಗ್ನಲ್ನಲ್ಲೇ ಆಕ್ಸಿಡೆಂಟ್ ಆಗುತ್ತೆ ಅಲ್ವಾ? ಜೀವನಾನು ಹಾಗೇನೆ. ಈ ಕ್ಷಣ ಏನಿದೆಯೋ ಅದರ ಮೇಲೆ ಗಮನ ಕೊಡು. ಮುಂದಿನ ಸಿಗ್ನಲ್ ಬಂದಾಗ ನೋಡ್ಕೊಳ್ಳೋಣ. ಈ ಮಾತು ಸುರೇಶನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕೊಟ್ರೂ ಅವನ ಸ್ವಭಾವ ಬದಲಾಗೋದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂದ್ರೆ ಅತಿಯಾದ ಯೋಚನೆ ಅನ್ನೋದು ಒಂದು ಅಭ್ಯಾಸ. ಅದು ವರ್ಷಗಟ್ಲೆ ಬೆಳೆದು ಬಂದಿರುತ್ತೆ, ಒಂದೇ ಮಾತಿನಲ್ಲಿ ಹೋಗಲ್ಲ. ಮರುದಿನ ಬೆಳಗ್ಗೆ ಸುರೇಶ ಆಫೀಸಿಗೆ ಹೋಗ್ತಿದ್ದಂತೆ ಅವನ ಪಕ್ಕದ ಮನೆಯ ಗಂಗಪ್ಪ ಸಿಕ್ಕಿದ. ಗಂಗಪ್ಪ ಸುರೇಶನ ಪೈಪೋಟಿ ಮನುಷ್ಯ ಅನ್ನೋ ಹಾಗೆ ಯಾವಾಗ್ಲೂ ತನ್ನ ಸಾಧನೆಗಳ ಬಗ್ಗೆ ಹೇಳಿಕೊಳ್ತಿದ್ದ. ಸುರೇಶಣ್ಣ, ಗೊತ್ತಾ, ನಾನು ಹೊಸ ಫ್ಲಾಟ್ ಬುಕ್ ಮಾಡಿದೆ, ಮಗ ವಿದೇಶದಲ್ಲಿ ಓದ್ತಿದ್ದಾನೆ ಅಂತ ಹೇಳಿ ಹೋದ. ಇದನ್ನ ಕೇಳಿದ ತಕ್ಷಣ ಸುರೇಶನ ಮನಸ್ಸಿನಲ್ಲಿ ಮತ್ತೊಂದು ಚಿಂತೆಗಳ ಗುಂಪು ಶುರುವಾಯಿತು. ನಾನ್ಯಾಕಿಷ್ಟು ಹಿಂದೆ ಬಿದ್ದಿದ್ದೀನಿ? ನನ್ ಮಗಳ ಭವಿಷ್ಯ ಏನಾಗಿತ್ತೋ? ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ಸುರೇಶನ ಸಮಸ್ಯೆ ಅವನ ಪರಿಸ್ಥಿತಿಯಲ್ಲಿರಲಿಲ್ಲ, ಅವನ ಯೋಚನಾ ವಿಧಾನದಲ್ಲಿತ್ತು. ಅವನ ಬಳಿ ಕೆಲಸ ಇತ್ತು, ಮನೆ ಇತ್ತು, ಪ್ರೀತಿಸೋ ಹೆಂಡತಿ ಮಗಳಿದ್ರು. ಆದ್ರೂ ಅವನ ಮನಸ್ಸು ಯಾವಾಗ್ಲೂ ಇಲ್ಲದಿರೋದನ್ನ, ಆಗದೇ ಇರೋದನ್ನ ಯೋಚಿಸ್ತಾ ಇರೋದನ್ನ ಅನುಭವಿಸಕ್ಕೆ ಆಗದೇ ಇತ್ತು. ಇದೇ ಅತಿಯಾದ ಯೋಚನೆಯ ಅಪಾಯ. ಇದು ವರ್ತಮಾನವನ್ನ ಕದ್ದುಬಿಡುತ್ತೆ ಮತ್ತು ಬದಲಿಗೆ ಕೊಡೋದು ಬರೀ ಆತಂಕ. 3 ದಿನ ಕಳೆದವು. ಸುರೇಶ್ ಪ್ರಾಜೆಕ್ಟ್ ಮಾಡಕ್ ಶುರು ಮಾಡ್ದ. ಆದ್ರೆ ಪ್ರತಿ ಗಂಟೆಗೂ ಅವನ್ ಮನಸ್ಸು ಇದು ಸರಿಯಾಗ್ತಿದ್ಯಾ, ತಪ್ಪಾಗತ್ತಾ ಅನ್ನೋ ಚಿಂತೆಯಲ್ಲೇ ಮುಳುಗಿತ್ತು. ಈ ನಿರಂತರ ಒತ್ತಡದಿಂದ ಅವನ ದೇಹಕ್ಕೂ ತೊಂದರೆ ಶುರುವಾಯಿತು. ತಲೆನೋವು, ಎದೆ ಉರಿ, ರಾತ್ರಿ ನಿದ್ದೆ ಬಾರ್ದ ಇರೋದು ಇವೆಲ್ಲ ಒಂದೊಂದಾಗಿ ಕಾಣಿಸ್ಕೊಳಕ್ ಶುರುವಾದವು. ಒಂದಿನ ಆಫೀಸ್ನಲ್ಲಿ ಕೆಲ್ಸ ಮಾಡ್ತಿದ್ದಾಗ ಅವನಿಗೆ ಎದೆ ಬಿಗಿದಂಗಾಗಿ ಉಸಿರಾಡಕ್ಕೆ ಕಷ್ಟ ಆಯ್ತು. ಸಹೋದ್ಯೋಗಿಗಳು ಗಾಬರಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಡಾಕ್ಟರ್ ಎಲ್ಲಾ ಪರೀಕ್ಷೆ ಮಾಡಿ ನೋಡಿದ್ಮೇಲೆ ಹೇಳಿದ್ರು, ನಿಮ್ಮ ಹೃದಯದಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಇದು ಪ್ಯಾನಿಕ್ ಅಟ್ಯಾಕ್, ಅಂದ್ರೆ ಅತಿಯಾದ ಚಿಂತೆಯಿಂದ ಬಂದಿರೋ ಮಾನಸಿಕ ಒತ್ತಡ. ನೀವು ಇನ್ನೂ ಹೀಗೆ ಯೋಚಿಸ್ತಾ ಇದ್ರೆ ಮುಂದೆ ನಿಜವಾದ ಹೃದಯ ಸಮಸ್ಯೆನೂ ಬರ್ಬೋದು. ಈ ಮಾತ್ ಕೇಳ್ದಾಗ ಸುರೇಶನಿಗೆ ಎಚ್ಚರವಾಯ್ತು. ತಾನು ಎಷ್ಟು ದೂರ ಹೋಗ್ಬಿಟ್ಟಿದ್ದೀನಿ ಅಂತ ಅವನಿಗೆ ಅರಿವಾಯ್ತು. ಆಸ್ಪತ್ರೆಯಿಂದ ಮನೆಗೆ ಬಂದ್ಮೇಲೆ ಲಲಿತಮ್ಮ ಅವನ ಪಕ್ಕ ಕೂತು ಕಣ್ಣೀರಿಟ್ಲು. ಏನ್ರಿ ನೀವು, ನಿಮ್ಗೇನಾದ್ರೂ ಆಗ್ಬಿಟ್ರೆ ನಾವ್ ಏನ್ ಮಾಡೋದು? ಹಣ, ಸಂಬಳ, ಫ್ಲ್ಯಾಟ್ ಇವೆಲ್ಲ ಆಮೇಲೆ, ಮೊದ್ಲು ನೀವು ಚೆನ್ನಾಗಿರ್ಬೇಕು. ಈ ಮಾತುಗಳು ಸುರೇಶನ ಹೃದಯವನ್ನ ಚುಚ್ಚಿದು. ಅವನಿಗೆ ಅರ್ಥ ಆಯ್ತು, ತಾನು ಯಾವ ಭವಿಷ್ಯದ ಬಗ್ಗೆ ಇಷ್ಟು ಚಿಂತೆ ಮಾಡ್ತಿದ್ನೋ ಆ ಭವಿಷ್ಯ ಬರೋ ಮುಂಚೆನೇ ತನ್ನ ವರ್ತಮಾನವನ್ನ, ತನ್ನ ಆರೋಗ್ಯವನ್ನ, ತನ್ನ ಕುಟುಂಬದ ಜೊತೆಗಿನ ಸಮಯವನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ. ಮರುದಿನ ಸುರೇಶ್ ರಜೆ ಹಾಕಿ ಮನೆಯಲ್ಲೇ ಇದ್ದ. ಅಪ್ಪ 80 ವರ್ಷದ ಸುಬ್ಬಯ್ಯ ಅವನ ಪಕ್ಕ ಬಂದು ಕೂತ್ರು. ಸುಬ್ಬಯ್ಯ ಜೀವನದಲ್ಲಿ ತುಂಬಾ ಕಷ್ಟ ನೋಡಿದ್ ಮನುಷ್ಯ, ಆದ್ರೆ ಯಾವಾಗ್ಲೂ ಶಾಂತವಾಗಿ ನೆಮ್ಮದಿಯಾಗಿರ್ತಿದ್ರು. ಮಗನೇ, ನಾನು ಒಂದ್ ಕಾಲದಲ್ಲಿ ನಿಂತರಾನೇ ಇದ್ದೆ. ಪ್ರತಿ ಸಣ್ಣ ವಿಷಯಕ್ಕೂ ತಲೆ ಕೆಡಿಸ್ಕೊಂಡು ರಾತ್ರಿ ನಿದ್ದೆ ಇಲ್ದೆ ಒದ್ದಾಡ್ತಿದ್ದೆ. ಆಗ ನಮ್ಮ ಗುರುಗಳು ಒಂದ್ ಮಾತು ಹೇಳಿದ್ರು, ಸುಬ್ಬಯ್ಯ, ನಿನ್ನ ತಲೆಯೊಳಗೆ ಎಷ್ಟು ಚಿಂತೆ ಇಟ್ಕೊಂಡ್ರೂ ಆಗೋದು ಆಗೇ ಆಗುತ್ತೆ. ಚಿಂತೆ ಮಾಡಿ ಸಮಸ್ಯೆ ಬಗೆಹರಿಯಲ್ಲ, ಶ್ರಮಪಟ್ಟು ಕೆಲ್ಸ ಮಾಡಿದ್ರೆ ಮಾತ್ರ ಬಗೆಹರಿಯತ್ತೆ. ಆ ದಿನದಿಂದ ನಾನು ಒಂದು ನಿಯಮ ಮಾಡ್ಕೊಂಡೆ. ಯಾವ ವಿಷಯಕ್ಕೆ ಪರಿಹಾರ ಇದೆಯೋ ಅದಕ್ಕೆ ಕೆಲಸ ಮಾಡ್ತೀನಿ, ಯಾವುದಕ್ಕೆ ಪರಿಹಾರ ಇಲ್ವೋ ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಈ ಮಾತುಗಳು ಸುರೇಶನ ಮನಸ್ಸಿನಲ್ಲಿ ಆಳವಾಗಿ ನೆಟ್ಕೊಂಡ್ವು. ಆದ್ರೆ ಅವನಿಗೆ ಇನ್ನೂ ಒಂದು ಪ್ರಶ್ನೆ ಕಾಡ್ತಿತ್ತು, ಇದನ್ನ ಆಚರಣೆಗೆ ತರೋದು ಹೇಗೆ? ಬರೀ ಮಾತ್ನಲ್ಲಿ ಅರ್ಥ ಮಾಡ್ಕೊಂಡ್ರೆ ಸಾಲ್ದು, ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಒಂದು ಆಳವಾದ ಮಾರ್ಗ ಬೇಕಿತ್ತು. ಆ ಮಾರ್ಗ ಅವನಿಗೆ ಸಿಕ್ಕಿದ್ದು ಒಂದು ಅನಿರೀಕ್ಷಿತ ಸ್ಥಳದಲ್ಲಿ. ಕೆಲವು ದಿನಗಳ ನಂತರ ಸುರೇಶ ತನ್ನ ಊರಿನ ಹಳೆಯ ದೇವಸ್ಥಾನಕ್ಕೆ ಹೋಗಿದ್ದ. ಅಲ್ಲಿ ಅವನಿಗೆ ಗಂಗಮ್ಮ ಅನ್ನೋ ಒಬ್ಬ ವಯಸ್ಸಾದ ಮಹಿಳೆ ಸಿಕ್ಕಿದ್ರು. ಗಂಗಮ್ಮ ದೇವಸ್ಥಾನದ ಪಕ್ಕದಲ್ಲಿ ಹೂ ಮಾರ್ತಿದ್ರು. ಬಡತನದಲ್ಲೇ ಬದುಕ್ತಿದ್ರು. ಆದ್ರೆ ಅವರ ಮುಖದಲ್ಲಿ ಯಾವಾಗ್ಲೂ ಒಂದು ಶಾಂತ ನಗು ಇರುತ್ತಿತ್ತು. ಸುರೇಶ ಆಶ್ಚರ್ಯದಿಂದ ಕೇಳಿದ, ಅಜ್ಜಿ, ನಿಮ್ಗೆ ಇಷ್ಟೊಂದು ಕಷ್ಟ ಇದ್ರೂ ಹೇಗೆ ಇಷ್ಟು ಖುಷಿಯಾಗಿರ್ತೀರಾ? ಗಂಗಮ್ಮ ಹೂವಿನ ಮಾಲೆ ಕಟ್ಟತಲೇ ಹೇಳಿದ್ರು, ಮಗನೇ, ನಾನು ಚಿಕ್ಕವಳಿದ್ದಾಗ ಗಂಡ ತೀರ್ಕೊಂಡ್ರು. 3 ಮಕ್ಕಳನ್ನ ಒಬ್ಳೇ ಸಾಕ್ಬೇಕಾಗಿತ್ತು. ಆಗ ನಾನು ನಿಂಥರಾನೇ ರಾತ್ರಿ ಪೂರ್ತಿ ಚಿಂತೆ ಮಾಡ್ತಿದ್ದೆ, ನಾಳೆ ಏನ್ ಮಾಡ್ಲಿ, ಮಕ್ಕಳಿಗೆ ಊಟ ಹೇಗ್ ಕೊಡ್ಲಿ ಅಂತ. ಒಂದು ದಿನ ಒಬ್ಬ ಸಾಧು ಈ ದೇವಸ್ಥಾನಕ್ಕೆ ಬಂದಿದ್ರು. ನಾನು ಅವರತ್ರ ನನ್ನ ದುಃಖ ಹೇಳಿಕೊಂಡೆ. ಅವರೊಂದು ಮಾತು ಹೇಳಿದ್ರು, ಗಂಗಮ್ಮ, ಇವತ್ತಿನ ಸೂರ್ಯ ಮುಳುಗಿದ ಮೇಲೆ ನಾಳೆ ಸೂರ್ಯ ಹುಟ್ಟುತ್ತಾನೋ ಇಲ್ಲವೋ ಅಂತ ನೀನು ಚಿಂತೆ ಮಾಡ್ತೀಯಾ? ಇಲ್ಲ ತಾನೆ? ಯಾಕಂದ್ರೆ ಅದು ನಿಸರ್ಗದ ನಿಯಮ.
ಅದು ನಿನ್ನ ಕೈಲಿಲ್ಲ ಅಂತ ಗೊತ್ತು. ಹಾಗೇನೆ ನಾಳೆ ಏನಾಗುತ್ತೆ ಅನ್ನೋದು ನಿನ್ನ ಕೈಲಿಲ್ಲ. ನಿನ್ನ ಕೈಲಿರೋದು ಇವತ್ತು ಮಾತ್ರ. ಇವತ್ತು ಚೆನ್ನಾಗಿ ಬದುಕು, ನಾಳೆನ ಆ ಭಗವಂತನಿಗೆ ಬಿಟ್ಬಿಡು. ಸುರೇಶ ಗಂಭೀರವಾಗಿ ಕೇಳಿಸ್ಕೊಳ್ತಿದ್ದ. ಗಂಗಮ್ಮ ಮುಂದುವರೆಸಿದ್ರು. ಆ ದಿನದಿಂದ ನಾನೊಂದು ಅಭ್ಯಾಸ ಮಾಡಿಕೊಂಡೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾನ್ ಏನ್ ಮಾಡ್ಬೇಕು ಅಂತ ಒಂದೇ ಒಂದು ಪಟ್ಟಿ ಮಾಡ್ಕೊಳ್ತೀನಿ. ಆ ಪಟ್ಟಿಯಲ್ಲಿರೋದನ್ನ ಮಾಡ್ತೀನಿ ಅಷ್ಟೇ. ನಾಳೆ ಏನಾಗುತ್ತೆ, ವರ್ಷದ ನಂತರ ಏನಾಗುತ್ತೆ ಅನ್ನೋ ಯೋಚನೆನ ತಲೆಗೆ ಹಾಕ್ಕೊಳ್ಳಲ್ಲ. ಈ ಒಂದು ಸಣ್ಣ ಬದಲಾವಣೆ ನನ್ನ ಜೀವನನೇ ಬದಲಾಯಿಸ್ಬಿಡ್ತು. ಮಕ್ಕಳು ಬೆಳೆದ್ರು, ಈಗ ಚೆನ್ನಾಗಿದ್ದಾರೆ. ಆದ್ರೆ ಆ ಕಷ್ಟದ ದಿನಗಳಲ್ಲಿ ನಾನು ಚಿಂತೆ ಮಾಡದೇ ಇದ್ರಿಂದ ನನ್ಗೆ ಆ ಕಷ್ಟ ಎದುರಿಸೋ ಶಕ್ತಿ ಸಿಕ್ತು. ಚಿಂತೆ ಮಾಡ್ತಾ ಇದ್ದಿದ್ರೆ ಆ ಶಕ್ತಿನೇ ಚಿಂತೆಗೆ ಖರ್ಚಾಗಿ ನಿಜವಾದ ಕೆಲಸಕ್ಕೆ ಶಕ್ತಿನೇ ಉಳಿತಿರ್ಲಿಲ್ಲ. ಸುರೇಶನಿಗೆ ಈ ಮಾತು ಒಂದು ಹೊಸ ಬೆಳಕು ತೋರಿಸಿದ ಹಾಗಾಯ್ತು. ಅವನು ಕೇಳ್ದ, ಅಜ್ಜಿ, ಆದ್ರೆ ಮನಸ್ಸು ಪದೇ ಪದೇ ಚಿಂತೆಯ ಕಡೆ ಹೋಗುತ್ತಲ್ಲ, ಅದನ್ನ ತಡೆಯೋದು ಹೇಗೆ? ಗಂಗಮ್ಮ ನಕ್ಕು, ಮಗನೇ, ಮನಸ್ಸು ಅನ್ನೋದು ಒಂದು ಕೋತಿ ಇದ್ಹಾಗೆ. ಅದಕ್ಕೆ ಒಂದು ಕೆಲಸ ಕೊಡಬೇಕು, ಇಲ್ಲಾಂದ್ರೆ ಅದು ತಾನಾಗೇ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಾಡ್ತಾ ಇರುತ್ತೆ. ಈ ಮನಸ್ಸಿಗೆ ಕಡಿವಾಣ ಹಾಕೋ ದಾರಿ ನಮ್ಮ ಪುರಾತನ ಗ್ರಂಥಗಳಲ್ಲಿ, ಅದರಲ್ಲೂ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಈ ವಿಷಯದ ಬಗ್ಗೆ ಬೋಧನೆ ಮಾಡಿದ್ದಾನೆ. ನೀನು ಆ ಕಥೆ ಕೇಳಿದ್ರೆ ನಿನ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸುರೇಶ ಕುತೂಹಲದಿಂದ ಕೇಳಿದ, ಅಜ್ಜಿ, ಆ ಕಥೆ ಹೇಳ್ತೀರಾ? ಗಂಗಮ್ಮ ಹೂವಿನ ಬುಟ್ಟಿಯನ್ನ ಪಕ್ಕಕ್ಕಿಟ್ಟು ದೇವಸ್ಥಾನದ ಗೋಪುರವನ್ನ ನೋಡ್ತಾ ಹೇಳಕ್ಕೆ ಶುರುಮಾಡಿದ್ರು. ಗಂಗಮ್ಮ ಕಥೆ ಹೇಳೋ ಮುಂಚೆ ಸುರೇಶನ ಬಳಿ ಒಂದು ಮಾತು ಹೇಳಿದ್ರು. ಮಗನೇ, ಈ ಕಥೆ ಕೇಳೋ ಮುಂಚೆ ನೀನೊಂದು ಸಂಗತಿ ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಸಮಸ್ಯೆ ಬರೀ ನಿಂದಲ್ಲ, ಇದು ಇಡೀ ಪ್ರಪಂಚದ ಸಮಸ್ಯೆ. ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಆದರೂ ರಾತ್ರಿ ನಿದ್ದೆ ಇಲ್ದೆ ಒದ್ದಾಡ್ತಾರೆ. ಎಷ್ಟೋ ಜನ ಬಡವರಿದ್ದಾರೆ, ಆದರೂ ನೆಮ್ಮದಿಯಿಂದ ಗೊರಕೆ ಹೊಡ್ಕೊಂಡು ಮಲಗ್ತಾರೆ. ಇದಕ್ಕೆ ಕಾರಣ ಹಣ ಅಲ್ಲ, ಮನಸ್ಸಿನ ಸ್ಥಿತಿ. ಸುರೇಶ ಮನೆಗೆ ಹೋಗ್ತಾ ಗಂಗಮ್ಮ ಹೇಳಿದ ಮಾತುಗಳನ್ನ ಮತ್ತೆ ಮತ್ತೆ ನೆನಪಿಸ್ಕೊಂಡ. ಅವನಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ತನ್ನ ಜೀವನದಲ್ಲಿ ಸಮಸ್ಯೆಗಳಿಗಿಂತ ಆ ಸಮಸ್ಯೆಗಳ ಬಗ್ಗೆ ತಾನಿಟ್ಕೊಂಡಿರೋ ಯೋಚನಾ ವಿಧಾನವೇ ಹೆಚ್ಚು ನೋವು ಕೊಡ್ತಿದೆ ಅಂತ. ಮನೆಗೆ ಬಂದ ಮೇಲೆ ಅವನೊಂದು ಸಣ್ಣ ಪ್ರಯೋಗ ಮಾಡೋಕೆ ನಿರ್ಧರಿಸಿದ. ಒಂದು ಕಾಗದದ ಮೇಲೆ ಬರೆದ, ಇವತ್ತು ನಾನೇನು ಮಾಡಬೇಕು ಮತ್ತು ಕೆಳಗಡೆ 3 ಕೆಲಸಗಳನ್ನ ಬರೆದ. ಪ್ರಾಜೆಕ್ಟ್ ಪೂರ್ತಿ ಮಾಡೋದು, ಮಗಳ ಫೀಸ್ ಕಟ್ಟೋಕೆ ಬ್ಯಾಂಕಿಗೆ ಹೋಗೋದು ಮತ್ತು ಸಂಜೆ ಕುಟುಂಬದ ಜೊತೆ ಸಮಯ ಕಳಿಬೇಕು ಅನ್ನೋದು. ಮೊದಲ ದಿನ ಇದನ್ನ ಪಾಲಿಸೋದು ಸುಲಭ ಆಗ್ಲಿಲ್ಲ. ಮನಸ್ಸು ಪದೇ ಪದೇ ಮುಂದೇನಾಗುತ್ತೋ ಅನ್ನೋ ಕಡೆ ಓಡ್ತಿತ್ತು. ಆದ್ರೆ ಪ್ರತಿ ಸಲ ಆ ಯೋಚನೆ ಬಂದಾಗ ಅವನು ಆ ಕಾಗದವನ್ನ ನೋಡ್ಕೊಂಡು, ಇವತ್ತಿನ ಕೆಲಸ ಇವತ್ತು, ನಾಳೆದ್ದು ನಾಳೆ ಅಂತ ತನಗೆ ತಾನೇ ಹೇಳ್ಕೊಳ್ತಿದ್ದ. ಇದು ಮ್ಯಾಜಿಕ್ ಥರ ತಕ್ಷಣ ಕೆಲಸ ಮಾಡ್ಲಿಲ್ಲ. ಆದ್ರೆ ನಿಧಾನಕ್ಕೆ 1 ವಾರದಲ್ಲಿ ಅವನಿಗೆ ಸ್ವಲ್ಪ ಬದಲಾವಣೆ ಕಾಣಿಸೋಕೆ ಶುರುವಾಯಿತು. ಒಂದು ದಿನ ಸಂಜೆ ಮಗಳು ಅಂಜಲಿ ಬಂದು, ಅಪ್ಪ, ನಾವು ಪಾರ್ಕಿಗೆ ಹೋಗೋಣವಾ ಅಂತ ಕೇಳಿದ್ಲು. ಮೊದಲಾಗಿದ್ರೆ ಸುರೇಶ ಆಮೇಲೆ ಮಗು, ಕೆಲಸ ಇದೆ ಅಂತ ಹೇಳ್ತಿದ್ದ. ಆದ್ರೆ ಈ ಸಲ ಅವನು ತನ್ನ ಪಟ್ಟಿ ನೋಡ್ಕೊಂಡ. ಅವತ್ತಿನ ಎಲ್ಲಾ ಕೆಲಸ ಮುಗಿದಿತ್ತು. ಅವನು ಎದ್ದು, ಬಾ ಮಗು, ಹೋಗೋಣ ಅಂತ ಮಗಳ ಕೈ ಹಿಡ್ಕೊಂಡು ಪಾರ್ಕಿಗೆ ಹೋದ. ಆ ಸಂಜೆ ಅಂಜಲಿಯ ಜೊತೆ ಆಡ್ತಾ ನಗ್ತಾ ಕಳೆದ 2 ಗಂಟೆ ಸುರೇಶನಿಗೆ ಎಷ್ಟೋ ವರ್ಷಗಳ ನಂತರ ಸಿಕ್ಕಿದ ನಿಜವಾದ ಖುಷಿ ಅನ್ಸಿತ್ತು. ಆ ಕ್ಷಣದಲ್ಲಿ ಅವನಿಗೆ ಅರ್ಥವಾಯಿತು, ತಾನು ಎಷ್ಟೋ ಇಂತಹ ಸುಂದರ ಕ್ಷಣಗಳನ್ನ ಚಿಂತೆಯ ಮಂಜಿನಲ್ಲಿ ಕಳ್ಕೊಂಡಿದ್ದೀನಿ ಅಂತ. ಆದ್ರೆ ಈ ಪಯಣ ಇಷ್ಟಕ್ಕೆ ಮುಗಿಲಿಲ್ಲ. ಮನಸ್ಸು ಪೂರ್ತಿಯಾಗಿ ಶಾಂತವಾಗೋಕೆ ಸುರೇಶನಿಗೆ ಇನ್ನೂ ಆಳವಾದ ತಿಳುವಳಿಕೆ ಬೇಕಿತ್ತು. ಗಂಗಮ್ಮ ಹೇಳ್ತೀನಿ ಅಂತಿದ್ದ ಆ ಪುರಾತನ ಕಥೆ ಅವನಿಗಿನ್ನೂ ಗೊತ್ತಿರ್ಲಿಲ್ಲ. ಮರುದಿನ ಸಂಜೆ ಅವನು ಮತ್ತೆ ದೇವಸ್ಥಾನಕ್ಕೆ ಹೋದ, ಗಂಗಮ್ಮನ ಬಳಿ ಆ ಕಥೆ ಕೇಳೋಕೆ. ಅದೇ ಕಥೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ ಆ ಅಮೂಲ್ಯ ಪಾಠ. ಗಂಗಮ್ಮ ಕಥೆ ಶುರು ಮಾಡಿದ್ರು. ಮಗನೇ, ಕುರುಕ್ಷೇತ್ರ ಯುದ್ಧ ಶುರುವಾಗೋ ಮುಂಚಿನ ಆ ಕ್ಷಣ ನೆನ್ಪಿಸ್ಕೊ. ಅರ್ಜುನ ಆ ಕಾಲದ ಶ್ರೇಷ್ಠ ಬಿಲ್ಗಾರ, ಎಲ್ಲಾ ಯುದ್ಧಗಳಲ್ಲೂ ಗೆದ್ದಿದ್ದ ವೀರ. ಆ ಕ್ಷಣದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ಕುಸಿದು ಬಿದ್ದ. ರಥದ ಮಧ್ಯದಲ್ಲಿ ನಿಂತು ಎದುರಿಗಿರೋ ತನ್ನದೇ ಬಂಧುಗಳನ್ನ, ಗುರುಗಳನ್ನ, ಸ್ನೇಹಿತರನ್ನ ನೋಡಿ ಅವನ ಕೈಯಿಂದ ಗಾಂಡೀವ ಬಿಲ್ಲು ಜಾರಿ ಬಿದ್ದೋಯ್ತು. ಅವನ ಮನಸ್ಸು ಸಾವಿರಾರು ಯೋಚನೆಗಳಿಂದ ತುಂಬಿಹೋಯ್ತು. ಇವರನ್ನ ಕೊಂದು ನಾನ್ಯಾಕ್ ರಾಜ್ಯ ಆಳ್ಬೇಕು? ಈ ಯುದ್ಧದಿಂದ ಏನ್ ಸಿಗುತ್ತೆ? ನನ್ ಬಂಧುಗಳೇ ಸತ್ಮೇಲೆ ನಾನ್ ಬದುಕಿ ಏನ್ ಪ್ರಯೋಜನ? ಇದೇ ಥರ ಅರ್ಜುನ 100 ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಿಬಿದ್ದ. ಇದನ್ನ ನಮ್ಮ ಗ್ರಂಥಗಳಲ್ಲಿ ವಿಷಾದ ಯೋಗ ಅಂತ ಕರೀತಾರೆ.
ಅಂದ್ರೆ ದುಃಖ ಮತ್ತು ಚಿಂತೆಯ ಸ್ಥಿತಿ. ಇದೇ ಸ್ಥಿತಿ ಸುರೇಶ ನಿನ್ ಜೀವನದಲ್ಲೂ ಬಂದಿತ್ತು ಅಲ್ವಾ? ಅರ್ಜುನ ರಥದಲ್ಲಿ ಕುಳಿತು ಬಿಲ್ಲು ಬಿಟ್ಟು ನಾನು ಯುದ್ಧ ಮಾಡಲ್ಲ ಅಂತ ಶ್ರೀಕೃಷ್ಣನಿಗೆ ಹೇಳಿದ. ಆಗ ಶ್ರೀಕೃಷ್ಣ ಪರಮಾತ್ಮ ಅವನ ಸಾರಥಿಯಾಗಿ ನಿಂತು ಅವನ ಮನಸ್ಸಿನ ಈ ಗೊಂದಲವನ್ನ ಒಂದೊಂದಾಗಿ ಬಿಡಿಸೋಕೆ ಶುರು ಮಾಡಿದ. ಮೊದಲು ಕೃಷ್ಣ ಹೇಳಿದ್ದೇನೆಂದ್ರೆ, ಅರ್ಜುನ ಚಿಂತೆ ಮಾಡ್ತಿರೋದು ಅವನ ಕರ್ತವ್ಯದ ಬಗ್ಗೆ ಅಲ್ಲ, ಅವನ ಸ್ವಂತ ಮನಸ್ಸಿನ ಭಯ, ಆಸಕ್ತಿ ಮತ್ತು ಫಲಾಪೇಕ್ಷೆಯ ಬಗ್ಗೆ. ಅರ್ಜುನ ಯುದ್ಧದ ಫಲಿತಾಂಶದ ಬಗ್ಗೆ ಯೋಚಿಸ್ತಿದ್ದ. ನಾನ್ ಗೆದ್ರೆ ಏನಾಗುತ್ತೆ, ಸೋತ್ರೆ ಏನಾಗುತ್ತೆ, ಬಂಧುಗಳು ಸತ್ರೆ ಏನಾಗುತ್ತೆ, ಇವೆಲ್ಲ ಭವಿಷ್ಯದ ಬಗ್ಗೆ ಇರೋ ಚಿಂತೆಗಳು, ಇವತ್ತಿನ ಕರ್ತವ್ಯದ ಬಗ್ಗೆ ಅಲ್ಲ. ಶ್ರೀಕೃಷ್ಣ ಹೇಳಿದ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದ್ರೆ ನಿನಗೆ ಕರ್ಮ ಮಾಡೋ ಅಧಿಕಾರ ಮಾತ್ರ ಇದೆ, ಫಲದ ಮೇಲೆ ಅಧಿಕಾರ ಇಲ್ಲ. ನೀನು ಇವತ್ತಿನ ಕೆಲಸ ಮಾಡು, ನಾಳೆ ಏನಾಗುತ್ತೆ ಅನ್ನೋದನ್ನ ಆ ಭಗವಂತನಿಗೆ ಬಿಟ್ಬಿಡು. ಸುರೇಶ ಇದನ್ನ ಕೇಳ್ತಿದ್ದಂತೆ ಅವನ ಕಣ್ಣುಗಳು ಅರಳಿದ್ವು. ಅಜ್ಜಿ, ಇದೇ ಮಾತನ್ನ ನನ್ನಪ್ಪ ಬೇರೆ ಥರ ಹೇಳಿದ್ರು, ಯೋಜನೆ ಬೇರೆ ಚಿಂತೆ ಬೇರೆ ಅಂತ. ಗಂಗಮ್ಮ ನಕ್ಕು, ಹೌದು ಮಗನೆ, ಸತ್ಯ ಎಲ್ಲಿಂದ ಬಂದ್ರೂ ಒಂದೇ ಆಗಿರುತ್ತೆ. ಆದ್ರೆ ಕೃಷ್ಣನ ಈ ಬೋಧನೆ ಇನ್ನೂ ಆಳವಾಗಿದೆ. ಅವನು ಮುಂದೆ ಹೇಳ್ತಾನೆ, ಮನಸ್ಸು ಚಂಚಲವಾಗಿರೋದೇ ಅದರ ಸ್ವಭಾವ. ಗಾಳಿಯನ್ನ ಹಿಡಿದಿಡೋದು ಎಷ್ಟು ಕಷ್ಟನೋ ಮನಸ್ಸನ್ನ ನಿಯಂತ್ರಿಸೋದು ಅಷ್ಟೇ ಕಷ್ಟ. ಆದ್ರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಇದನ್ನ ಸಾಧಿಸಬಹುದು ಅಂತ ಕೃಷ್ಣ ಹೇಳ್ತಾನೆ. ಈ ಮಾತು ಕೇಳಿ ಸುರೇಶನಿಗೆ ಅರ್ಥವಾಯಿತು, ತನ್ನ ಚಿಂತೆ ಒಂದು ದಿನದಲ್ಲಿ ಹೋಗಲ್ಲ, ಆದ್ರೆ ನಿರಂತರ ಅಭ್ಯಾಸದಿಂದ ಅದನ್ನ ಗೆಲ್ಲಬಹುದು ಅಂತ. ಅರ್ಜುನ ಸಹ ಒಂದು ಕ್ಷಣದಲ್ಲಿ ಬದಲಾಗಿರಲಿಲ್ಲ. ಇಡೀ ಭಗವದ್ಗೀತೆಯ ಬೋಧನೆ ಅವನಿಗೆ ಹಂತ ಹಂತವಾಗಿ ಜ್ಞಾನ ಕೊಟ್ಟಿತ್ತು. ಸುರೇಶ ಈ ಕಥೆಯನ್ನ ಇನ್ನೂ ಆಳವಾಗಿ ಕೇಳೋಕೆ ಕಾತುರನಾದ. ಗಂಗಮ್ಮ ಮುಂದುವರಿಸಿದ್ರು, ಮಗನೇ, ಅರ್ಜುನ ಕೃಷ್ಣನ ಹತ್ರ ಒಂದು ಪ್ರಶ್ನೆ ಕೇಳ್ದ. ಕೃಷ್ಣ, ಮನಸ್ಸನ್ನ ಸಂಪೂರ್ಣವಾಗಿ ಗೆದ್ದಿರೋ ಮನುಷ್ಯ ಹೇಗಿರ್ತಾನೆ? ಅವನ ಲಕ್ಷಣ ಏನು? ಅವನು ಹೇಗೆ ಮಾತಾಡ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ನಡ್ಕೊಳ್ತಾನೆ? ಈ ಪ್ರಶ್ನೆಗೆ ಕೃಷ್ಣ ಒಂದು ಸುಂದರ ಉತ್ತರ ಕೊಟ್ಟ. ಅವನನ್ನ ಸ್ಥಿತಪ್ರಜ್ಞ ಅಂತ ಕರೆದ. ಅಂದ್ರೆ ಯಾವ ಪರಿಸ್ಥಿತಿಯಲ್ಲೂ ತನ್ನ ಬುದ್ಧಿಯನ್ನ ಸ್ಥಿರವಾಗಿಟ್ಕೊಂಡಿರೋ ಮನುಷ್ಯ. ಕೃಷ್ಣ ಹೇಳ್ದ, ಸ್ಥಿತಪ್ರಜ್ಞ ಅಂದ್ರೆ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೇ ಇರೋ ಮನುಷ್ಯ. ಆಸೆ, ಭಯ, ಕೋಪ ಇವೆಲ್ಲ ಬಿಟ್ಟು ಸಿಗೋದರಲ್ಲಿ ತೃಪ್ತಿ ಪಡೆಯೋ ಮನುಷ್ಯ. ಇಂಥ ಮನುಷ್ಯನ ಮನಸ್ಸು ಆಮೆ ತನ್ನ ಅಂಗಗಳನ್ನ ಚಿಪ್ಪಿನೊಳಗೆ ಎಳ್ಕೊಂಡ ಹಾಗೆ ಇಂದ್ರಿಯಗಳನ್ನ ವಿಷಯಗಳಿಂದ ಹಿಂದಕ್ಕೆ ಎಳ್ಕೊಳ್ಳೋಕೆ ಶಕ್ತ. ಆದ್ರೆ ಸುರೇಶ, ಇಲ್ಲಿ ಒಂದು ಮುಖ್ಯ ವಿಷಯ ಗಮನಿಸು. ಕೃಷ್ಣ ಇಂದ್ರಿಯಗಳನ್ನ ಸಂಪೂರ್ಣ ತ್ಯಜಿಸುವಂತ ಹೇಳಿಲ್ಲ, ಬದಲಿಗೆ ಅವುಗಳ ಮೇಲೆ ನಿಯಂತ್ರಣ ಇಟ್ಕೋ ಅಂತ ಹೇಳ್ದ. ಗಂಗಮ್ಮ ಒಂದು ನಿಮಿಷ ನಿಲ್ಸಿ ಸುರೇಶನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ರು, ಈಗ ಯೋಚನೆ ಮಾಡು ಮಗನೇ, ನಿನ್ ಮನಸ್ಸು ಪದೇ ಪದೇ ಎಲ್ಲಿಗೆ ಓಡ್ತಿತ್ತು? ಆಗದೇ ಇರೋ ಭವಿಷ್ಯದ ಕಡೆ, ಬೇರೆಯವರ ಜೀವನದ ಕಡೆ, ಆಗಿ ಹೋದ ಘಟನೆಗಳ ಕಡೆ. ಇವೆಲ್ಲ ಇಂದ್ರಿಯಗಳ ಮನಸ್ಸಿನ ಚಪಲತೆ. ಕೃಷ್ಣ ಹೇಳ್ತಾನೆ, ಈ ಚಪಲತೆಗೆ ಬಲಿಯಾದರೆ ಮನುಷ್ಯ ಎಂದಿಗೂ ಶಾಂತಿ ಪಡೆಯಲ್ಲ. ಆದರೆ ಈ ಚಪಲತೆಯನ್ನ ಗೆದ್ರೆ ಅವನಿಗೆ ಒಂದು ಆಳವಾದ, ಶಾಶ್ವತವಾದ ಶಾಂತಿ ಸಿಗುತ್ತೆ. ಇಲ್ಲಿ ಒಂದು ಸುಂದರ ಶ್ಲೋಕ ಇದೆ ಮಗನೇ. ಆಪೂರ್ಯಮಾಣಂ ಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಅಂದ್ರೆ ಸಮುದ್ರದೊಳಗೆ ಎಷ್ಟೇ ನದಿಗಳು ಬಂದು ಸೇರಿದ್ರೂ ಸಮುದ್ರ ತನ್ನ ಸ್ಥಿರತೆಯನ್ನ ಕಳ್ಕೊಳ್ಳಲ್ಲ. ಹಾಗೆ ಎಷ್ಟೇ ಆಸೆಗಳು, ಚಿಂತೆಗಳು ಮನಸ್ಸಿನೊಳಗೆ ಬಂದರೂ ಯಾವ ಮನುಷ್ಯನ ಮನಸ್ಸು ಅಲುಗಾಡಲ್ವೋ ಅವನಿಗೆ ನಿಜವಾದ ಶಾಂತಿ ಸಿಗುತ್ತೆ. ಆಸೆಗಳ ಹಿಂದೆ ಓಡೋನಿಗೆ ಶಾಂತಿ ಸಿಗಲ್ಲ. ಸುರೇಶ ಆಳವಾಗಿ ಉಸಿರೆಳ್ಕೊಂಡ. ಅಜ್ಜಿ, ಇದು ತುಂಬಾ ಸುಂದರವಾಗಿದೆ. ಆದರೆ ಇದನ್ನ ದಿನನಿತ್ಯದ ಜೀವನದಲ್ಲಿ ತರೋದು ಹೇಗೆ? ನಾನು ಆಫೀಸಿಗೆ ಹೋಗ್ಬೇಕು, ಬಿಲ್ಲು ಕಟ್ಟಬೇಕು, ಮಗಳ ಫ್ಯೂಚರ್ ನೋಡ್ಕೋಬೇಕು, ಇವೆಲ್ಲ ಮಾಡ್ತಾ ಸಮುದ್ರದಷ್ಟು ಶಾಂತವಾಗಿ ಇರೋದು ಹೇಗೆ? ಗಂಗಮ್ಮ ಮುಗುಳುನಕ್ಕೂ, ಒಳ್ಳೆ ಪ್ರಶ್ನೆ ಮಗನೆ. ಇದಕ್ಕೆ ಕೃಷ್ಣ ಇನ್ನೊಂದು ಸುಂದರ ಕಥೆಯ ಮೂಲಕ ಉತ್ತರ ಕೊಟ್ಟಿದ್ದಾನೆ. ಗಜೇಂದ್ರ ಮೋಕ್ಷದ ಕಥೆ. ಅದನ್ನ ಕೇಳಿದ್ರೆ ನಿನಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬಹಳ ಹಿಂದೆ ತ್ರಿಕೂಟ ಪರ್ವತದ ಬಳಿ ಒಂದು ಸುಂದರ ಸರೋವರ ಇತ್ತು ಅಂತ ಗಂಗಮ್ಮ ಕಥೆ ಶುರು ಮಾಡಿದ್ರು. ಆ ಸರೋವರದ ಬಳಿ ಗಜೇಂದ್ರ ಅನ್ನೋ ಆನೆಗಳ ರಾಜ ತನ್ನ ಪರಿವಾರದ ಜೊತೆ ವಾಸಿಸ್ತಿದ್ದ. ಒಂದು ದಿನ ಗಜೇಂದ್ರ ನೀರು ಕುಡಿಯೋಕೆ ಸರೋವರಕ್ಕೆ ಇಳಿದಾಗ
ಒಂದು ಮೊಸಳೆ ಅವನ ಕಾಲನ್ನ ಬಲವಾಗಿ ಕಚ್ಚಿ ಹಿಡ್ಕೊಂಡ್ಬಿಡ್ತು. ಗಜೇಂದ್ರ ತನ್ನ ಎಲ್ಲಾ ಶಕ್ತಿ ಬಳಸಿ ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸಿದ. ಘಂಟೆಗಟ್ಟಲೆ ದಿನಗಟ್ಟಲೆ ಈ ಹೋರಾಟ ನಡೆಯಿತು. ಗಜೇಂದ್ರ ದೊಡ್ಡ ಆನೆ, ಬಲಶಾಲಿ, ಆದರೂ ಮೊಸಳೆ ಅವನನ್ನ ಬಿಡ್ಲಿಲ್ಲ. ಗಜೇಂದ್ರ ತನ್ನ ಪರಿವಾರದ ಕಡೆ ನೋಡಿದ, ಸಹಾಯಕ್ಕೆ ಕೂಗುದ. ಆದ್ರೆ ಯಾವ ಆನೆನೂ ಸಹಾಯ ಮಾಡಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಮೊಸಳೆಯ ಶಕ್ತಿ ನೀರಿನಲ್ಲಿ ಇನ್ನೂ ಹೆಚ್ಚಾಗಿತ್ತು. ಗಜೇಂದ್ರನ ಸ್ವಂತ ಶಕ್ತಿನೂ ಕ್ಷೀಣಿಸ್ತಾ ಬಂತು. ಆಗ ಅವನಿಗೆ ಅರ್ಥ ಆಯಿತು, ತನ್ನ ಸ್ವಂತ ಬಲದಿಂದ, ತನ್ನ ಪರಿವಾರದ ಸಹಾಯದಿಂದ ಈ ಸಂಕಟದಿಂದ ಪಾರಾಗೋಕೆ ಆಗಲ್ಲ ಅಂತ. ಆ ಕ್ಷಣದಲ್ಲಿ ಗಜೇಂದ್ರ ತನ್ನ ಸೊಂಡಿಲನ್ನ ಮೇಲಕ್ಕೆತ್ತಿ ಕಣ್ಮುಚ್ಚಿ ಪೂರ್ಣ ಮನಸ್ಸಿನಿಂದ ಆ ಭಗವಂತನನ್ನ ಕರೆದ. ಓ ಜಗದೀಶ್ವರ, ನಿನ್ನನ್ನ ಬಿಟ್ಟು ಇನ್ಯಾರೂ ನನ್ನನ್ನ ಈ ಸಂಕಟದಿಂದ ಪಾರು ಮಾಡೋಕೆ ಆಗಲ್ಲ. ನಾನು ಸಂಪೂರ್ಣವಾಗಿ ನಿನ್ನ ಶರಣು ಬಂದಿದ್ದೀನಿ. ಈ ಶುದ್ಧ ಸಂಪೂರ್ಣ ಶರಣಾಗತಿಯ ಕೂಗು ಕೇಳಿದ ತಕ್ಷಣ ಶ್ರೀಮನ್ನಾರಾಯಣ ಅಂದ್ರೆ ಸಾಕ್ಷಾತ್ ವಿಷ್ಣುವಿನ ಅವತಾರ ಗರುಡನ ಮೇಲೆ ಕುಳಿತು ಅಲ್ಲಿಗೆ ಧಾವಿಸಿ ಬಂದ. ತನ್ನ ಚಕ್ರದಿಂದ ಆ ಮೊಸಳೆಯನ್ನ ಸಂಹಾರ ಮಾಡಿ ಗಜೇಂದ್ರನನ್ನ ಆ ಸಂಕಟದಿಂದ ಪಾರು ಮಾಡಿದ. ಗಂಗಮ್ಮ ಒಂದು ಕ್ಷಣ ನಿಲ್ಲಿಸಿ ಸುರೇಶನ ಕಡೆ ನೋಡಿದ್ರು. ಸುರೇಶ, ಈ ಕಥೆಯ ಆಳವಾದ ಅರ್ಥ ಏನಂದ್ರೆ, ಗಜೇಂದ್ರನ ಕಾಲಿಗೆ ಕಚ್ಚಿದ ಮೊಸಳೆ ಬೇರೆ ಯಾರೂ ಅಲ್ಲ, ಅದು ನಮ್ಮ ಚಿಂತೆಗಳ ಆತಂಕದ ಸಂಕೇತ. ನಾವು ಎಷ್ಟೇ ಬಲಶಾಲಿಯಾಗಿದ್ರೂ, ಎಷ್ಟೇ ಸ್ವಂತ ಪ್ರಯತ್ನ ಮಾಡಿದ್ರೂ, ಚಿಂತೆ ಅನ್ನೋ ಮೊಸಳೆ ನಮ್ಮನ್ನ ಒಂದೇ ಸಮನೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಗಜೇಂದ್ರ ಒಂದು ಕೆಲ್ಸ ಮಾಡ್ದ. ತನ್ನ ಸ್ವಂತ ಬಲದ ಮೇಲಿನ ಅಹಂಕಾರ ಬಿಟ್ಟು ಆ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟ. ಇದನ್ನೇ ನಾವು ಶರಣಾಗತಿ ಅಂತ ಕರಿತೀವಿ. ನಿನ್ ಜೀವನದಲ್ಲೂ ಇದೇ ಥರ ಆಗಿತ್ತು ಸುರೇಶ. ನೀನು ನಿನ್ ಸ್ವಂತ ತಲೆಯಿಂದ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋಕೆ ಹೋಗಿ ಚಿಂತೆಯ ಮೊಸಳೆ ಬಾಯಿಗೆ ಇನ್ನಷ್ಟು ಆಳವಾಗಿ ಸಿಕ್ಕಾಕೊಂಡೆ. ಆದ್ರೆ ಯಾವಾಗ ನೀನು ಇವತ್ತಿನ ಕೆಲಸ ಮಾಡ್ತೀನಿ, ಮಿಕ್ಕಿದ್ದನ್ನ ಆ ಭಗವಂತನಿಗೆ ಬಿಟ್ಬಿಡ್ತೀನಿ ಅಂತ ಅಂದುಕೊಂಡ್ಯೋ, ಆವಾಗ ನಿನ್ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ತು ಅಲ್ವಾ? ಇದೇ ಶರಣಾಗತಿಯ ಶಕ್ತಿ. ನಮ್ಮ ಕೈಲಾಗದ್ದನ್ನ ಆ ಭಗವಂತನ ಕೈಗೆ ಬಿಟ್ಟು ನಮ್ಮ ಕೈಲಿ ಇರೋದನ್ನ ಪೂರ್ಣ ಮನಸ್ಸಿನಿಂದ ಮಾಡೋದು. ಇದೇ ನಿಜವಾದ ಕಡಿಮೆ ಯೋಚಿಸಿ ಹೆಚ್ಚು ಬದುಕೋ ಕಲೆ. ಸುರೇಶನ ಕಣ್ಣಲ್ಲಿ ನೀರು ತುಂಬಿಕೊಂಡುವು. ಎಷ್ಟೋ ವರ್ಷಗಳಿಂದ ತಾನು ಹೊತ್ಕೊಂಡಿದ್ದ ಆ ಭಾರ ಈಗ ಸ್ವಲ್ಪ ಹಗುರವಾದ ಹಾಗೆ ಅನಿಸ್ತು. ಆ ದಿನ ಮನೆಗೆ ಹೋಗ್ತಾ ಸುರೇಶ್ನ ಹೆಜ್ಜೆಗಳಲ್ಲಿ ಒಂದು ಹೊಸ ಶಕ್ತಿ ಇತ್ತು. ಅವನ ಮನಸ್ಸಿನಲ್ಲಿ ಗಜೇಂದ್ರನ ಕಥೆ, ಅರ್ಜುನನ ವಿಷಾದ ಯೋಗ, ಸ್ಥಿತಪ್ರಜ್ಞನ ಲಕ್ಷಣ ಇವೆಲ್ಲ ಒಂದಾಗಿ ಒಂದು ಹೊಸ ಬೆಳಕು ಚೆಲ್ಲಿದಂತೆ ಅನ್ಸಿತ್ತು. ಅವನಿಗೆ ಅರ್ಥವಾಯಿತು, ಜೀವನದಲ್ಲಿ ಸಮಸ್ಯೆಗಳು ಬರ್ತಾನೇ ಇರುತ್ತೆ, ಹೋಗ್ತಾನೇ ಇರುತ್ತೆ. ಆದ್ರೆ ಆ ಸಮಸ್ಯೆಗಳ ಮೇಲೆ ಎಷ್ಟು ಯೋಚಿಸ್ತೀವಿ ಅನ್ನೋದೇ ನಮ್ಮ ಜೀವನದ ಗುಣಮಟ್ಟವನ್ನ ನಿರ್ಧಾರ ಮಾಡುತ್ತೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ಸುರೇಶ ತನ್ನ ಜೀವನ ಶೈಲಿಯನ್ನ ಸಂಪೂರ್ಣವಾಗಿ ಬದಲಾಯಿಸಿಕೊಂಡ. ಪ್ರತಿ ಬೆಳಗ್ಗೆ ಎದ್ದ ತಕ್ಷಣ ಅವನು 5 ನಿಮಿಷ ಕುಳಿತು ಆ ದಿನದ 3-4 ಮುಖ್ಯ ಕೆಲಸಗಳನ್ನ ಮಾತ್ರ ಮನಸ್ಸಿನಲ್ಲಿಟ್ಕೊಳ್ಳೋಕೆ ಶುರು ಮಾಡಿದ. ಯಾವಾಗ ಭವಿಷ್ಯದ ಚಿಂತೆ ಬರುತ್ತೋ ಆಗ ಅವನು ಗಜೇಂದ್ರನ ಕಥೆ ನೆನಪಿಸ್ಕೊಂಡು ಇದ್ ನನ್ ಕೈಲಿ ಇಲ್ಲ, ಭಗವಂತನ ಕೈಲಿ ಬಿಟ್ಬಿಡ್ತೀನಿ ಅಂತ ತನಗ್ತಾನೆ ಹೇಳ್ಕೊಳ್ತಿದ್ದ. ಆಫೀಸ್ನಲ್ಲಿ ಕೆಲಸದ ಒತ್ತಡ ಬಂದಾಗ ಅರ್ಜುನನ ಖರ ತನ್ನ ಕರ್ತವ್ಯ ಮಾಡೋದ್ರ ಮೇಲೆ ಮಾತ್ರ ಗಮನ ಕೊಡ್ತಿದ್ದ, ಫಲಿತಾಂಶದ ಬಗ್ಗೆ ಅಲ್ಲ. ಈ ಬದಲಾವಣೆ ಅವನ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತು. ರಾತ್ರಿ ಚೆನ್ನಾಗಿ ನಿದ್ದೆ ಬರಕ್ ಶುರುವಾಯಿತು. ತಲೆನೋವು, ಎದೆ ಉರಿ ಎಲ್ಲ ಕಡಿಮೆ ಆಯಿತು. ಮನೆ ಲಲಿತಮ್ಮ ಒಂದಿನ ಹೇಳಿದ್ರು, ರೀ, ಇತ್ತೀಚೆಗೆ ನಿಮ್ ಮುಖದಲ್ಲಿ ಒಂದು ಬೆಳಕು ಕಾಣ್ತಿದೆ, ನೀವೇ ಬೇರೆ ಮನುಷ್ಯ ಥರ ಆಗಿದ್ದೀರಾ. ಸುರೇಶ ನಗ್ತಾ ಹೇಳ್ದ, ಹೌದು ಲಲಿತಾ, ನಾನ್ ಚಿಂತೆ ಮಾಡೋದ್ನ ಬಿಟ್ಟು ಬದುಕೋಕ್ ಶುರು ಮಾಡಿದ್ದೀನಿ. ಸ್ನೇಹಿತರೆ, ಈ ಕಥೆ ಬರೀ ಸುರೇಶನ ಕಥೆ ಅಲ್ಲ, ಇದು ನಮ್ಮಲ್ಲಿ ಪ್ರತಿಯೊಬ್ಬರ ಕಥೆ. ನಾವೆಷ್ಟೋ ಬಾರಿ ಆಗದೇ ಇರೋ ಭವಿಷ್ಯಕ್ಕೆ ಹೆದರಿ ಆಗಿಹೋದ ಭೂತಕ್ಕೆ ಪಶ್ಚಾತ್ತಾಪಪಟ್ಟು ಇಂದಿನ ಸುಂದರ ಕ್ಷಣಗಳನ್ನ ಕಳ್ಕೊಳ್ತಿರ್ತೀವಿ. ಮಕ್ಕಳ ನಗು, ಸಂಗಾತಿಯ ಪ್ರೀತಿ, ಪ್ರಕೃತಿಯ ಸೌಂದರ್ಯ ಇವೆಲ್ಲ ನಮ್ ಕಣ್ಮುಂದೆ ಇದ್ರೂ ನಮ್ಮ ಮನಸ್ಸು ಇನ್ನೆಲ್ಲೋ ಇರುತ್ತೆ. ಗಜೇಂದ್ರ ಮೊಸಳೆಯ ಬಾಯಲ್ಲಿ ಸಿಕ್ಕಾಕೊಂಡಿದ್ದಾಗೆ ನಾವು ಚಿಂತೆಯ ಬಾಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಆ ಗಜೇಂದ್ರ ಶರಣಾಗತಿಯಿಂದ ಪಾರಾದ ಹಾಗೆ ನಾವು ನಮ್ಮ ಅಹಂಕಾರ, ಅತಿಯಾದ ಯೋಚನೆಯ ಅಹಂಕಾರ ಬಿಟ್ಟು ಇವತ್ತಿನ ಕೆಲಸಕ್ಕೆ ಪೂರ್ಣ ಮನಸ್ಸು ಕೊಟ್ಟು ಮಿಕ್ಕಿದ್ದನ್ನ ಆ ಭಗವಂತನ ಕೈಗೆ ಬಿಟ್ಬಿಡಬೇಕು. ಇವತ್ತಿನಿಂದಲೇ ಒಂದು ಸಣ್ಣ ಪ್ರಯತ್ನ ಶುರುಮಾಡಿ ಸ್ನೇಹಿತರೆ. ಪ್ರತಿ ಬೆಳಗ್ಗೆ ಎದ್ದಾಗ ಇವತ್ತು ಏನ್ ಮಾಡ್ಬೇಕು ಅಂತ ಮಾತ್ರ ಯೋಚಿಸಿ. ನಾಳೆ, ಮುಂದಿನ ವಾರ, ಮುಂದಿನ ವರ್ಷ ಏನಾಗುತ್ತೆ ಅನ್ನೋದನ್ನ ಆ ಭಗವಂತನಿಗೆ ಬಿಟ್ಬಿಡಿ. ಕುಟುಂಬದ ಜೊತೆ ಇರುವಾಗ ಪೂರ್ತಿಯಾಗಿ ಅಲ್ಲಿಯೇ ಇರಿ. ಆಫೀಸ್ನ ಚಿಂತೆ ಅಲ್ಲಿಗೆ ಬರಬಾರ್ದು. ಕೆಲ್ಸ ಮಾಡುವಾಗ ಪೂರ್ತಿಯಾಗಿ ಆ ಕೆಲ್ಸದಲ್ಲೇ ಇರಿ. ಮನೆಯ ಚಿಂತೆ ಅಲ್ಲಿಗೆ ಬರಬಾರ್ದು. ಇದೇ ನಿಜವಾದ ಜೀವನ ಕಲೆ. ಸ್ನೇಹಿತರೆ, 1 ವರ್ಷ ಕಳೆಯಿತು.
ಸುರೇಶ ಈಗ ಸಂಪೂರ್ಣವಾಗಿ ಬೇರೆ ಮನುಷ್ಯನಾಗಿದ್ದ. ಅವನ ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಗಿದಿತ್ತು. ಆಫೀಸ್ನಲ್ಲಿ ಬಡ್ತಿ ಸಿಕ್ಕಿತ್ತು. ಆದರೆ ಇದಕ್ಕಿಂತ ಮುಖ್ಯವಾಗಿ ಅವನ ಮನಸ್ಸಿನಲ್ಲಿ ಒಂದು ಆಳವಾದ ಶಾಂತಿ ನೆಲೆಸಿತ್ತು. ಮಗಳ ಜೊತೆ ಆಡೋ ಪ್ರತಿ ಕ್ಷಣ, ಹೆಂಡತಿ ಜೊತೆ ಮಾತಾಡೋ ಪ್ರತಿ ಸಂಜೆ, ಅಪ್ಪನ ಜೊತೆ ಕೂತು ಕಾಫಿ ಕುಡಿಯೋ ಪ್ರತಿ ಬೆಳಗ್ಗೆ, ಇವೆಲ್ಲ ಅವನಿಗೀಗ ಅಮೂಲ್ಯವಾಗಿ ಕಾಣ್ತಿತ್ತು. ಒಂದು ದಿನ ಸಂಜೆ ಸುರೇಶ ಮತ್ತೆ ದೇವಸ್ಥಾನಕ್ಕೆ ಹೋದ. ಗಂಗಮ್ಮ ಇನ್ನೂ ಅಲ್ಲೇ ಹೂ ಮಾರ್ತಿದ್ರು, ಅದೇ ಶಾಂತ ನಗುವಿನೊಂದಿಗೆ. ಸುರೇಶ ಅವರ ಬಳಿ ಹೋಗಿ ಹೇಳ್ದ, ಅಜ್ಜಿ, ನೀವು ಹೇಳಿದ ಆ ಮಾತುಗಳು ನನ್ ಜೀವನನೇ ಬದಲಾಯಿಸ್ಬಿಟ್ವು. ಈಗ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಜೀವನ ಅನ್ನೋದು ಚಿಂತೆ ಮಾಡೋಕಲ್ಲ, ಬದುಕೋಕೆ. ಗಂಗಮ್ಮ ಮುಗುಳ್ನಕ್ಕು, ಮಗನೇ, ಇದೇ ನಿಜವಾದ ಜ್ಞಾನ. ಪುಸ್ತಕದಲ್ಲಿ ಓದಿ ಗೊತ್ತಾಗೋದಲ್ಲ, ಜೀವನದಲ್ಲಿ ಅನುಭವಿಸಿ ಗೊತ್ತಾಗೋದು. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯೋ ಪಾಠ ಏನಂದ್ರೆ, ಜೀವನ ಒಂದು ಪುಟ್ಟ ಪ್ರಯಾಣ. ಈ ಪ್ರಯಾಣದಲ್ಲಿ ಸುಖ ಬರುತ್ತೆ, ದುಃಖ ಬರುತ್ತೆ, ಗೆಲುವು ಬರುತ್ತೆ, ಸೋಲು ಬರುತ್ತೆ. ಆದರೆ ಈ ಎಲ್ಲದರ ನಡುವೆ ಪ್ರತಿ ಕ್ಷಣ ನಮ್ಮ ಕೈಲಿರೋದೊಂದೇ, ಈ ಕ್ಷಣವನ್ನ ಸಂಪೂರ್ಣವಾಗಿ ಬದುಕುವುದು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕಲಿಸಿದ ಪಾಠ, ಗಜೇಂದ್ರ ಶರಣಾಗತಿಯಿಂದ ತೋರಿಸಿಕೊಟ್ಟ ದಾರಿ, ಇವೆಲ್ಲ ನಮಗೆ ಒಂದೇ ಸತ್ಯವನ್ನ ಹೇಳ್ತಿವೆ. ನಮ್ಮ ಕೈಲಿರೋದನ್ನ ಪೂರ್ಣ ಮನಸ್ಸಿನಿಂದ ಮಾಡಿ, ನಮ್ಮ ಕೈಲಿಲ್ಲದ್ದನ್ನ ಆ ಭಗವಂತನ ಚರಣಗಳಲ್ಲಿ ಅರ್ಪಿಸಿ. ಇವತ್ತಿನಿಂದಲೇ ಒಂದು ಸಂಕಲ್ಪ ಮಾಡಿ ಸ್ನೇಹಿತರೆ. ರಾತ್ರಿ ಆಗದೇ ಇರೋ ಸಂಗತಿಗಳ ಬಗ್ಗೆ ಯೋಚಿಸ್ತಾ ನಿದ್ದೆ ಕೆಡಿಸ್ಕೊಳ್ಳೋದನ್ನ ನಿಲ್ಲಿಸಿ. ಬೆಳಗ್ಗೆ ಎದ್ದ ತಕ್ಷಣ 1000 ಚಿಂತೆಗಳ ಪಟ್ಟಿ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ. ಬದಲಿಗೆ ಇವತ್ತು ಏನು ಮಾಡಬೇಕು ಅಂತ ಮಾತ್ರ ಯೋಚಿಸಿ. ಆ ಕೆಲಸನ ಪೂರ್ಣ ಮನಸ್ಸಿನಿಂದ ಮಾಡಿ. ಫಲಿತಾಂಶದ ಚಿಂತೆ ಆ ಭಗವಂತನಿಗೆ ಬಿಟ್ಬಿಡಿ. ಇದೇ ಕಡಿಮೆ ಯೋಚಿಸಿ ಹೆಚ್ಚು ಬದುಕಿ ಅನ್ನೋ ಮಾತಿನ ನಿಜವಾದ ಅರ್ಥ. ನೆನಪಿಡಿ ಸ್ನೇಹಿತರೆ, ಜೀವನ ಅನ್ನೋದು ಚಿಂತೆಗಳ ಸರಕಳಿಯಲ್ಲ, ಇದು ಆ ಭಗವಂತ ಕೊಟ್ಟ ಒಂದು ಅಮೂಲ್ಯ ಕೊಡುಗೆ. ಈ ಕೊಡುಗೆಯನ್ನ ಚಿಂತೆಯಲ್ಲಿ ಕಳ್ಕೊಳ್ಳೋ ಬದಲು ಪ್ರೀತಿಯಿಂದ, ಶಾಂತಿಯಿಂದ, ಪೂರ್ಣ ಮನಸ್ಸಿನಿಂದ ಬದುಕಿ ಆನಂದಿಸಿ. ಇವತ್ತಿನ ಸೂರ್ಯ ಮುಳುಗೋ ಮುಂಚೆ ಒಮ್ಮೆ ನಿಮ್ಮ ಸುತ್ತಲಿನ ಪ್ರೀತಿಪಾತ್ರರ ಮುಖ ನೋಡಿ. ಈ ಕ್ಷಣವನ್ನ ಪೂರ್ಣವಾಗಿ ಅನುಭವಿಸಿ. ಅದೇ ನಿಜವಾದ ಬದುಕು. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನ ಮರಿಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನ ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.